ನಿನ್ನ ಅಪ್ಪನೂ ಅಲ್ಲ, ಚಿಕ್ಕಪ್ಪನೂ ಅಲ್ಲ. ನೋಡು, ನಾನು ಕೊಲೆಗಡುಕ, ದರೋಡೆಕೋರ. ನನ್ನನ್ನು ನೋಡಿ ಭಯಪಡು, ತೀರಿಕೋ, ಕೂಗಿಕೋ. ಎಲ್ಲಿಗೆ ಹೊರಟಿರುವೆ? ನಾನು ದೇವರನ್ನು ಕಾಣಲು ಹೊರಟಿದ್ದೇನೆ. ದೇವರು? ಅಲ್ಲಿ ಏನು ಮಾಡಲಿಕ್ಕೆ? ಮಣ್ಣು ಹೊಯ್ಕೊಳ್ಳಿಕ್ಕೆ? ಯಾವ ದೇವರು? ಯಾವ ದೇವರ ಬಳಿಯೂ ನಾನಂತೂ ಹೋಗುವುದಿಲ್ಲ. ನಿನಗೆ ಅಗತ್ಯ ಇದ್ದಾದ್ರೆ ಹೋಗು. ನಾನು ಇನ್ನು ಬರುತ್ತೇನೆ. ಜೀವನದ ಕಟು ಅನುಭವದಲ್ಲಿ ಇಂತಹ ಅನುಭವ ಬಂದಿರಲಿಲ್ಲ. ಕಾಠಿಣ್ಯಕ್ಕೆ ಕದಡಿ ಹೋಗದ ಹೃದಯ ನನ್ನ. ಕಾಡಿನಲ್ಲಿ ಹಿಂಸರ ಪಶುಗಳಿವೆ, ಅಲ್ಲಿ ಹೋಗಬೇಡ, ಹೋಗಬೇಡ. ಯಾವುದೋ ಒಂದು ಅವ್ಯಕ್ತವಾದ ಬಂಧನ ನನ್ನನ್ನು ಸೆಳೆಯುತ್ತಿದೆ. ಮಗಳೇ, ಮಗಳೇ, ಹೋಗಬೇಡ, ಹೋಗಬೇಡ, ಹೋಗಬೇಡ. ಕಾಲಿನಲ್ಲಿ ಗಾಯವಾಗಿ ರಕ್ತ ಸೋರುತ್ತಿದೆ. ನಿನಗೆ ಔಷಧೋಪಚಾರವನ್ನು ಮಾಡುತ್ತೇನೆ. ಬಾ. ಹುಲಿಯ, ಹನಿಗ, ಇವಳಿಗೆ ಚಿಕಿತ್ಸೆಯನ್ನು ಮಾಡಿ. ಚಿಕಿತ್ಸೆಯನ್ನು ಕೊಡಬೇಕು. ಎಂತಹ ಮಾನಸಿಕ ತುಮಲ! ಹಿಂದೇಕೋ ನನ್ನ ಮನಸ್ಸು, ಕಲ್ಲಿನ ಮನಸ್ಸು ಮೆದುವಾಗುತ್ತಾ ಇದೆ. ಮತ್ತಾರೋ ಇತ್ತ ಬರುವಂತಿದೆ. ಇದು ಆರು ನೋಡುತ್ತೇನೆ. ಪರಮಹಂಸರು ಪೂಜೆಗೆಂದು ಇತ್ತ ಬರುತ್ತಿರುವಂತೆ ಕಾಣುತ್ತಿದೆ. ಪರಮಹಂಸರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ಮಾತೆಯ ದರ್ಶನ ನಂತರ ನನ್ನ ಕಲ್ಲು ಮನಸ್ಸು ಮೃದುವಾಗುತ್ತಿದೆ. ಪರಮಹಂಸರ ದರ್ಶನದಿಂದ ನನ್ನ ಕಾಠಿಣ್ಯ ಕರಡಿ ಹೋಗುತ್ತಿದೆ, ಕರಗುತ್ತಿದೆ. ಛೇ, ನನ್ನ ಜೀವನದಲ್ಲಿ ನಾನಿಂತಹ ಅನುಭವವನ್ನು ಕಂಡಿರಲಿಲ್ಲ. ದರೋಡೆಯನ್ನು ಮಾಡಿ ಅವರ ಚಿಪ್ಪಿನಿಂದ ದೇವರಿಗೆ ಮಂಗಳ ಆರತಿಯನ್ನು ಮಾಡುತ್ತಿದ್ದೆ. ಆದರೆ ಇದೆಂತಹ ವಿಪರ್ಯಾಸ! ಈ ನನ್ನ ಮನಸ್ಸಿನ ತುಮಲಕ್ಕೆ ಕಾರಣವೇ? ನನ್ನ ಹೃದಯ ಕರಗುತ್ತಿದೆಯಲ್ಲ. ಓಹ್, ಪರಮಹಂಸರ ದರ್ಶನ, ಮಾತೆ ಶಾರದಾ ದೇವಿಯ ದರ್ಶನದಿಂದ ಮಾತ್ರವೇ ನನ್ನ ಜೀವನ ಪುನೀತವಾಯಿತು. ನಾನಿನ್ನು ನನ್ನ ವೃತ್ತಿಯನ್ನು ಬಿಟ್ಟು ನಿಮ್ಮಂತೆ ಸರಳವಾಗಿ ಬದುಕುತ್ತೇನೆ. ಜನನಿ, ಜಗಜ್ಜನನಿ, ಭವತಾರಿಣಿ, ಕಾಪಾಡುತ್ತಾಯಿ. ನಾನು ಎಲ್ಲರಂತಲೇ ಜೀವನವನ್ನು ನಡೆಸುತ್ತೇನೆ. ಪರಮಹಂಸರ ದರ್ಶನದಿಂದ ನನ್ನ ಜೀವನ ಸಾರ್ಥಕವಾಯಿತು. ಕುಮಾರಿ ಅನಂತಲಕ್ಷ್ಮಿ, ಚಿರಂಜೀವಿ ಆದಿತ್ಯ ಮತ್ತು ಕುಮಾರಿ ಹರ್ಷ ಯಾತ್ರಿಕರು. ಭೈರವ BN ಗಣಪತಿಯವರು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ
ಶಾಂತಿ ಶಾಂತಿ. ಎಲ್ಲರಿಗೂ ವಂದನೆಗಳು.